1, 2, 3. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿರಿ, ಮೊದಲನೇದಾಗಿ ನಮ್ಮ ಸೈನಿಕರು ತುಂಬ ಕಷ್ಟಪಡ್ತಾ ಇದ್ದಾರೆ. ಅವರು ಕುಟುಂಬದವರು ಅಷ್ಟೇ. ಅವ್ರಿಗೆ ಈಗ ಅಲ್ಲಿ ಯುದ್ಧ ನಡೆಯೋದ್ರಿಂದ ಅವರಿಗೆ ಕುಟುಂಬದವ್ರಿಗೆಲ್ಲ ತುಂಬಾ ಅವ್ರಿಗೊಂಥರ ಇದು ಭಯ ಉಂಟಾಗಿರುತ್ತೆ. ನಮಗೂ ಅಷ್ಟೇ ಅಲ್ವಾ. ಅಲ್ಲಿ ಸೈನಿಕರು ಹೋಗಿ ನಮ್ಮ ಗಡಿ ಕಾಯಬೇಕು ಮತ್ತು ಯುದ್ಧ ಮಾಡಬೇಕು ಅಂದರೆ ಅವರು ಎಷ್ಟು ಕಷ್ಟ ಇರುತ್ತೆ, ಅವ್ರ ಕುಟುಂಬದವ್ರಿಗೂ ಕಷ್ಟವೇ ಇರುತ್ತೆ. ಹಂಗಾಗಿ ನಮ್ಮ ದೇಶದ ಸೈನಿಕರಿಗೆ ನಾನು ಒಂದು ಧನ್ಯವಾದ ನಮಸ್ಕಾರನ ಅರ್ಪಿಸ್ತೀನಿ. ಈಗ ಮೊದಲನೇದಾಗಿ ಏನು ಹೇಳಬೇಕು ಅಂದರೆ, ಈಗ ಯುದ್ಧ ನಡೆದು ಎಲ್ಲ ಇಷ್ಟೆಲ್ಲ ನಮಗೂ ಲಾಸ್ ಮಾಡಿ ಎಷ್ಟು ಜನ ಸೈನಿಕರು ನಮ್ಮವರು ಸತ್ತಿದ್ದಾರೆ ಗೊತ್ತಿಲ್ಲ. ನಮಗಿನ್ನೂ ನ್ಯೂಸು ಸರಿಯಾಗಿ ಕೊಡ್ತಾ ಇಲ್ವಲ್ಲ. ಹಂಗಾಗಿ ಈಗಾಗಲೇ ಮಧ್ಯಾಹ್ನ ಕದನ ವಿರಾಮ ಮಾಡಬೇಕು ಅಂತಂದು ಪಾಕಿಸ್ತಾನದವರು ಹೇಳ್ತಾ ಇದ್ದಾರೆ. ಅದನ್ನು ಮೋದಿಯವರು ನಂಬಾರ್ದು. ಅವರು ಪಾಕಿಸ್ತಾನದವರು ಭಾಳ ಮೋಸಗಾರರು ಅವರು. ನೋಡಿರಿ, ಕಾಶ್ಮೀರದಲ್ಲಿ ಸುಮ್ಮನೆ ಪ್ರವಾಸಕ್ಕೆ ಅಂತ ಹೋಗಿರ್ತಕ್ಕಂಥವ್ರನ್ನ ಹೊಡೆದಿದ್ದಾರೆ ಅಂದರೆ ಅವ್ರು ಏನು ಮಾಡಿದ್ರು ಹೇಳ್ರಿ? ನಾಗರಿಕರು ಅವ್ರನ್ನ ನೀನು ಮುಸ್ಲಿಮ ಅಂತ ಕೇಳಿಬಿಟ್ಟು 26 ಜನನ ಹೊಡೆದಿದ್ದಾರೆ ಅಂದರೆ ಅವ್ರಿಗೆ ಮನುಷ್ಯತ್ವ ಐತೆ ಹೇಳ್ರಿ? ಅವರು ಅಮಾಯಕರು, ಅವ್ರು ಏನು ಮಾಡಿದ್ರು ಇವ್ರಿಗೆ? ಹಂಗೆ ಎಲ್ಲ ಮೋಸದಿಂದ ಹೊಡೆದಿದ್ದಾರಲ್ಲ. ಈಗ ಈಗ ಯುದ್ಧನ ವಿರಾಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರದ್ದು ಅದರಲ್ಲಿ ಏನೋ ಮೋಸ ಮಾಡಬೇಕು ಅನ್ನೋದೊಂದು ಇರುತ್ತೆ. ಅದನ್ನು ಮೋದಿಜಿಯವರು ದಯವಿಟ್ಟು ಅವ್ರ ಮಾತು ಕೇಳಬಾರ್ದು ಅಂತ ಹೇಳ್ತೀನಿ. ಮುಂದೆ ನಮ್ಮ ದೇಶನ ನಾವು ಕಾಪಾಡ್ಕೋಬೇಕು ಮತ್ತು ಉಳಿಸ್ಕೋಬೇಕು ಅಂದರೆ ನಾವು ಮುಸ್ಲಿಮ್ ಇದರಿಂದ ನಮ್ಮ ಧರ್ಮನ ನಮ್ಮ ಇದನ್ನು ನಾವು ಉಳಿಸ್ಕೋಬೇಕು, ಅವರಿಂದ ನಾವು ಕಾಪಾಡ್ಕೋಬೇಕು. ಈಗ ನಾನು ಈ ಟಿ ವಿನಲ್ಲಿ ನ್ಯೂಸ್ ನೋಡಿಬಿಟ್ಟು ನನಗೆ ತುಂಬ ಮನಸ್ಸಿಗೆ ಭಾಳ ನೋವಾಗಿಬಿಡ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, 1947 ಇಸ್ವಿಯಲ್ಲಿ ನಮಗೆ ಸ್ವತಂತ್ರ ಬಂತಲ್ವ. ಆಗ ನಮ್ಮದು ಪಾಕಿಸ್ತಾನ ಹಿಂದೂಸ್ತಾನ ಎರಡೂ ಒಂದೇ ಆಗಿತ್ತು. ಆಗ ಎರಡು ವಿಭಜನೆ ಆದವಂತ, ಹಿಂದೂಸ್ತಾನ ಪಾಕಿಸ್ತಾನ ಅಂತ. ಮುಸ್ಲಿಮ್ಸ್ ಎಲ್ಲ ಪಾಕಿಸ್ತಾನ ಅಂತ ಹೆಸರಿಟ್ಕೊಂಡ್ರು, ಹಿಂದೂಗಳೆಲ್ಲ ಹಿಂದೂಸ್ತಾನ ಅಂತ ಹೆಸರಿಟ್ಕೊಂಡ್ರು. ಆಗ ಹಿಂದೂಗಳೆಲ್ಲ ಪಾಕಿಸ್ತಾನದಲ್ಲಿ ಇದ್ರಂತೆ, ಮಿಕ್ಸ್ ಆಗಿತ್ತು ಅಲ್ವಾ. ಅದಕ್ಕೋಸ್ಕರ ನಾವೆಲ್ಲ ಮಿಕ್ಸ್ ಆಗಿ ಒಂದೇ ಇದಾಗಿರೋದ್ರಿಂದ ಮಿಕ್ಸ್ ಆಗಿದ್ವಿ. ಹಂಗಾಗಿ ಪಾಕಿಸ್ತಾನದಲ್ಲಿರೋ ಹಿಂದೂಗಳೆಲ್ಲ ಅವರು ಒಡೆದೊಡ್ದು ಕಳಿಸ್ತಾ ಇದ್ರಂತ. ನೋಡ್ರಿ, ನೀವು ಹಿಂದೂಸ್ತಾನಕ್ಕೆ ಹೋಗ್ರಿ ಅಂತಂದು. ಅಲ್ಲಿಂದ ನಮ್ಮ ತಂದೆಯರು ಹೇಳ್ತಾರೆ, ಅವರೆಲ್ಲ ನಾವೆಲ್ಲ ಒಂದು 10 years ಇರ್ಬೋದಾಗ ಅವರೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ. ಅವರು ಹೇಳ್ತಾ ಇದ್ರು ನನಗೆ ಈ ಥರ ಆಯಿತು ಅಂತಂದು. ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ನೋಡ್ರಿ. ಈಗ ಅವರೆಲ್ಲ ಟ್ರೈನಲ್ಲಿ ಎಲ್ಲ ಹೆಣಗಳು ಹಾಕಿ ಕಳಿಸ್ತಾರಂತೆ, ನಮ್ಮ ಹಿಂದೂಗಳು ಹೆಣಗಳೆಲ್ಲ ಪಾಕಿಸ್ತಾನದಿಂದ. ಇಲ್ಲಿ ಮುಸ್ಲಿಮ್ಸ್ ಎಲ್ಲ ಇದ್ರಲ್ವ, ಇವ್ರನ್ನ ಕಳಿಸ್ಬೇಕು ಅಂದರೆ ನಮ್ಮ ಗಾಂಧೀಜಿಯವರು ಸತ್ಯಾಗ್ರಹ ಮಾಡ್ಕೊಂಡು ಕೂತ್ಕೊಂಡ್ರು. ಹಂಗಾಗಿ ಈಗ ಉಳಿದಿರೋ ಮುಸ್ಲಿಮ್ಸ್ ಎಲ್ಲ ಅವರೇ ನೋಡ್ರಿ. ಈಗ ನಮ್ಮ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿದೆ ನೋಡ್ರಿ? ಇಲ್ಲವೇ ಇಲ್ಲ. ಅದೇ ನಮ್ಮ ಹಿಂದೂಸ್ತಾನದಲ್ಲಿ ಎಷ್ಟು ಜನಸಂಖ್ಯೆ ಇದೆ ನೋಡ್ರಿ ಮುಸ್ಲಿಮ್ಸು. ಅವತ್ತು ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ನಾವು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅನುಭವಿಸ್ಬೇಕು ನೋಡ್ರಿ ಈ ಶಿಕ್ಷೆನ. ಹಂಗಾಗಿದೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೂ ನಮ್ಮ ದೇಶದ ಬಗ್ಗೆ, ಮುಂದಿನ ಪೀಳಿಗೆ ಬಗ್ಗೆನೇ ನಾವೇನಾದರೂ ಯೋಚನೆ ಮಾಡಿ ತೀರ್ಮಾನಗಳು ತಗೋಬೇಕು. ಅವತ್ತು ತಪ್ಪು ನಿರ್ಧಾರ ತಗೊಂಡಿರೋದ್ರಿಂದ ಇವತ್ತು ನೋಡ್ರಿ ನಮಗೆ ಇವ್ರು ಮುಸ್ಲಿಮ್ಸು, ಇವ್ರು ಹಿಂದೂಗಳು ಅಂತಂದು ಎಲ್ಲ ಜಾತಿ ರಾಜಕೀಯ ಮಾಡಿಬಿಟ್ಟು ಈ ಥರ ನಮ್ಮ ದೇಶ ಆಗಿದೆ. ಆಮೇಲೆ ನೋಡ್ರಿ, ಪಾಕಿಸ್ತಾನ ಅಂದರೆ ಮುಸ್ಲಿಮ್ಸು 52 ದೇಶದಲ್ಲಿದ್ದಾರೆ. ಅವ್ರಿಗೆ 52 ದೇಶದ್ದು ಸಪೋರ್ಟ್ ಇದೆ. ನಮಗೆ ಯಾರು ಇದ್ದಾರೆ ಹೇಳ್ರಿ ಸಪೋರ್ಟು? ನಮ್ಗೆ ಯಾರೂ ಇಲ್ಲ. ನಮಗೆ ನಾವೇ ಸಪೋರ್ಟಾಗಿ ನಿಂತ್ಕೊಂಡು ನಮ್ಮ ದೇಶನ, ನಮ್ಮ ಜನಗಳ, ನಮ್ಮ ಸಮಾಜನ, ನಮ್ಮ ಚಿಕ್ಕ ಮಕ್ಕಳಿಗೆಲ್ಲನೂ ದೇಶ ಪ್ರೇಮ ಬೆಳೆಸ್ಬಿಟ್ಟು ನಾವು ಅವ್ರನ್ನ ಚೆನ್ನಾಗಿ ದೇಶ ಪ್ರೇಮಿಗಳಾಗಿ ಮಾಡಬೇಕಲ್ವ. ಅದಕ್ಕೋಸ್ಕರ ಇನ್ನೊಂದು ನೋಡ್ರಿ, ಅವರು ಮುಸ್ಲಿಮ್ಸ್ ಹೆಂಗೆ ಅಂದರೆ ಅವರಲ್ಲಿ ಎಷ್ಟು ಮದುವೆ ಬೇಕಾದರೂ ಆಗ್ಬೋದು.
ನಮ್ಮಲ್ಲಿ ಒಂದೇ ಮದುವೆ ಒಂದೇ ಮಗು ಮಾಡ್ಕೊಳ್ತಾರೆ. ಅವ್ರು ಹಂಗಲ್ಲ, ಒಬ್ಬರು 3 ಮದುವೆ ಆದರೆ ಒಬ್ಬೊಬ್ಬರಿಗೆ 3 ಜನ ಮಕ್ಕಳು, 4 ಜನ ಮಕ್ಕಳು. ಒಂದು ಫ್ಯಾಮಿಲಿ ಅಂದರೆ ಅವ್ರಿಗೇನು ಒಂದು 10 ಜನ, ಹಿಂಗೆ ಅವ್ರದ್ದು ಜನಸಂಖ್ಯೆ ನಮ್ಮ ಜಗತ್ತಿನಲ್ಲೇ 2ನೇ ಜನಸಂಖ್ಯೆ ಅವ್ರದ್ದೇ ಇರೋದು. ಅದಕ್ಕೋಸ್ಕರ ನಮ್ಮದು ನಾವು ಕಾಪಾಡ್ಕೊಳ್ಳೇಬೇಕು. ಹಂಗಾಗಿ ನಾನು ಈ ವಿಡಿಯೋ ಮಾಡೋದು ತುಂಬ ನೋವಾಗ್ತಿದೆ ನನಗೆ. ಈ ನ್ಯೂಸ್ ಎಲ್ಲ ನೋಡ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ನೋಡಿ. ನಮ್ಮ ಇವರು ಎಷ್ಟೋ ಜನ ಸೈನಿಕರು ಹೆಂಡ್ತಿಗೆ ಡೆಲಿವರಿ ಆಗಿದೆ ಅಂತ ಬಂದಿದ್ದಾರೆ, ಅಂಥವ್ರನ್ನೆಲ್ಲ ವಾಪಸ್ ಕರೆಸ್ಕೊಂಡಿದ್ದಾರೆ. ಯುದ್ಧ ಮಾಡ್ಬೇಕು ಬನ್ನಿರಿ ಅಂತ. ಅವ್ರಿಗೆ ಎಷ್ಟು ಕಷ್ಟ ಇರುತ್ತಲ್ವ. ನಾವಿಲ್ಲಿ ಆರಾಮಾಗಿ ಇಲ್ಲಿ ಇದ್ದೀವಿ ಅಂದರೆ ಅವರು ದೇಶ ಕಾಯದೆ ನಮಗೋಸ್ಕರ ಅಂತಂದು ಹೇಳ್ಬೋದು. ನಾವಿಲ್ಲಿ ಆರಾಮಾಗಿದ್ದೀವಿ ಅಷ್ಟೇ, ಅವ್ರದ್ದು ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ವ. ಆಮೇಲೆ ಒಬ್ಬರು ತಂಗಿ ಮದುವೆಗೆ ಅಂತ ಬಂದಿದ್ದಾರೆ ಸೈನಿಕರು, ಅವ್ರನ್ನೂ ಗೌರ್ಮೆಂಟು ಕರೆದಿದೆ. ಅದಕ್ಕೋಸ್ಕರ ಅವರು ಮದುವೆ ಮಾಡ್ದೇ ಹೋದರು. ಅವ್ರಿಗೆ ಎಷ್ಟು ನೋವಿರ್ತಾವಲ್ವ. ನಾವು ನೋಡ್ರಿ ನಾವೆಷ್ಟು ನೆಮ್ಮದಿಯಾಗಿರ್ತೀವಿ ಇಲ್ಲಿ. ಅಲ್ಲಿ ಗಡಿಕಾಯ ಸೈನಿಕರು ಇರೋದ್ರಿಂದಲೇ ನಾವಿಷ್ಟು ದೇಶದೊಳಗಡೆ ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯ. ಆದ್ರೂ ನಾವು ನಮ್ಮ ದೇಶದ ಬಗ್ಗೆ ಏನು ಒಂದು ಓಟ್ ಹಾಕಿದ್ರೂ ಭಾಳ ಯೋಚನೆ ಮಾಡಿ ಓಟ್ ಹಾಕಬೇಕು. ಒಂದು ಧರ್ಮ, ಒಂದು ಸಂಸ್ಕಾರ, ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಹಂಗಾದರೆ ನಮ್ಮ ಹಿಂದೂಗಳು ಉಳಿತೀವಿ. ಇಲ್ಲಾಂದ್ರೆ ನೋಡ್ರಿ ಹಿಂಗೆ ಅವ್ರಿಗೀಗ ನಮ್ಮ ಕಾಶ್ಮೀರದಲ್ಲಿ ಅವರು ಬಂದು ಹೊಡಿತಾರೆ ಅಂದರೆ ಅವ್ರಿಗೆ ನಮ್ಮವರೇ ಸಪೋರ್ಟ್ ಕೊಟ್ಟಿರಬೇಕು. ಇಲ್ಲಾಂದರೆ ಅಷ್ಟು ಸುಲಭವಾಗಿ ಬಂದು ಹೊಡೆಯೋಕ್ಕೆ ಹೇಗೆ ಸಾಧ್ಯ? ಅದನ್ನು ಯೋಚನೆ ಮಾಡಬೇಕಲ್ವ. ಹಂಗಾಗಿ ನಮ್ಮವರೇ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಅದಕ್ಕೋಸ್ಕರ ನಾವು ದೇಶಾಭಿಮಾನಿಗಳಾಗಬೇಕು, ದೇಶ ಉಳಿಸ್ಬೇಕು. ದೇಶ ಉಳಿದ್ರೆ ಸಮಾಜ ಉಳಿಯುತ್ತೆ, ಸಮಾಜ ಉಳಿದ್ರೆ ನಮ್ಮ ಮನೆ ಉಳಿಯುತ್ತೆ, ನಮ್ಮ ಮನೆ ಉಳಿದ್ರೆ ನಮ್ಮ ಫ್ಯಾಮಿಲಿ ಉಳಿಯುತ್ತದೆ. ಆ ಥರ. ಹಂಗಾಗಿ ನನಗೇನು ಆಗಬೇಕು ಅಂತಂದು ಯಾರೂ ಸುಮ್ಮನೆ ಇರಬಾರ್ದು. ಸ್ವಲ್ಪನಾದರೂ ನಮಗೆ ದೇಶಾಭಿಮಾನದಿಂದ ನಾವು ಹೆಂಗಿರಬೇಕು, ಯಾರಿಗೆ ಸಪೋರ್ಟ್ ಕೊಡಬೇಕು, ಹೇಗೆ ಓಟ್ ಹಾಕಬೇಕು ಅಂತಂದು ಯೋಚನೆ ಮಾಡಿ ಹಾಕ್ರಿ. ಓಟ್ ಹಾಕ್ಬೇಕಾದ್ರೆ ಆಗಲಿ ನ್ಯೂಸ್ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಸೈನಿಕರು. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಅವ್ರಿನ್ನೂ ರಿಪೋರ್ಟುಗಳು ನ್ಯೂಸ್ನವ್ರು ಅಷ್ಟು ಇದರಲ್ಲಿ ಕೊಡ್ತಾ ಇಲ್ಲ. ಆದರೆ ನಾನು ಮೋದಿಜಿಯವ್ರಿಗೆ ಒಂದು ಮಾತು, ದಯವಿಟ್ಟು ಪಾಕಿಸ್ತಾನದವ್ರು ನಂಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ ಅಂತಂದು ಹೇಳ್ತೀನಿ. ನೀವೇನು ಆದರೂ ಡಿಸಿಷನ್ ತಗೊಂಡು ಮಾಡಿರಿ. ಮುಂದೆ ನಮ್ಮ ತಂಟಿಗೆ ಬರಬಾರ್ದು ಅವರು ಪಾಕಿಸ್ತಾನದವರು. ಆ ಥರ ಮಾಡಬೇಕು ಅಂತಂದು ನಾನು ಮೋದಿಜಿಯವರಿಗೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ನಿಮ್ಗೆ ಯಾರಾದರೂ ಮೇಲೆ ಹಾಕೋಂಗಿದ್ರೆ ಹಾಕ್ಬೋದು. ನೀವು ಮೋದಿಜಿಯವ್ರಿಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ನೀವು ಮೋದಿಯವರಿಗೆ, ಈ ಥರ ನಮ್ಮ ಹಿಂದೂಗಳು ಈ ಥರ ಮಾಡಿರಿ ಅಂತಂದು. ಹಂಗಾಗಿ ಪಾಕಿಸ್ತಾನದವರು ಭಾಳ ಡೇಂಜರ್, ಅವರು ಎಂದಿದ್ದರೂ ಡೇಂಜರ್. ಅವರು ಸುಮ್ಮನೆ ಇದ್ದು ಹೊಡಿತಾರೆ ಅವರು, ಆ ಥರ. ಅದಕ್ಕೋಸ್ಕರ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಬೇರೆ ಮಾತುಗಳೇ ಕೇಳಬಾರ್ದು. ನಮ್ಮದನ್ನ ನಾವು ಕಾಪಾಡ್ಕೋಬೇಕು, ನಮ್ಮ ದೇಶನ ನಾವು ಉಳಿಸ್ಬೇಕು, ಕಾಪಾಡ್ಕೋಬೇಕು. ನೀವು ಅಷ್ಟೇ ನಮ್ಮ ದೇಶನ ನೀವು ಕಾಪಾಡಿ. ನೀವು ಎಲ್ಲರೂ ನಮ್ಮ ಹಿಂದೂಗಳು ನಮ್ಮ ದೇಶನ ಉಳಿಸ್ಕೊಳ್ಳೋಣ. ಅವತ್ತು ಸ್ವತಂತ್ರ ಇಲ್ದಲೇ ಇದ್ದಾಗ ಒಂದು ನಮೂನಿ ಕಷ್ಟ ಆಗಿತ್ತು. ಈಗ ಸ್ವತಂತ್ರ ಬಂದ್ರೂ ನಮಗೆ ಕಷ್ಟ ತಪ್ಪಲೇ ಅಲ್ವಾ. ಅದಕ್ಕೋಸ್ಕರ ಎಲ್ಲರೂ ದೇಶಕ್ಕೋಸ್ಕರನೇ ಹೋರಾಡೋಣ ಅಂತಂದೇಳಿ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈಗ ಯುದ್ಧ ವಿಮಾನಗಳನ್ನ ಇಲ್ಲಿ ನಮ್ಮ ಇಂಡಿಯಾದಲ್ಲೆಲ್ಲ ಯುದ್ಧ ವಿಮಾನಗಳೆಲ್ಲ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಯುದ್ಧ ವಿಮಾನ ನಾಗರಿಕರು ವಿಮಾನಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಬೇಡ, ನಾಗರಿಕರಿಗೆಲ್ಲ ತೊಂದರೆ ಆಗುತ್ತೆ ಅಂತಂದು. ಅವರೆಲ್ಲ ಆ ಥರ ಮಾಡಿಲ್ಲ. ಪಾಕಿಸ್ತಾನದಲ್ಲಿ ಹಾರಾಡಿಸ್ತಾ ಇದ್ದಾರೆ, ನಾಗರಿಕರು ವಿಮಾನಗಳನ್ನೆಲ್ಲ ಹಾರಿಸ್ತಾ ಇದ್ದಾರೆ, ಓಡಾಡೋದಕ್ಕೆ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಅದು ಯಾವುದಾದ್ರೂ ನಮ್ಮ ಸೈನಿಕರಿಗೆ ಇದು ಯುದ್ಧ ವಿಮಾನನ ಅಥವಾ ನಾಗರಿಕರ ವಿಮಾನ ಅಂತ ಕನ್ಫ್ಯೂಸ್ ಆಗಿ ನಮ್ಮವ್ರೇನಾದರೂ ಹೊಡೆದ್ರೆ ಜಗತ್ತಿಗೆಲ್ಲ ಇಂಡಿಯಾದವರು ನಾಗರಿಕರನ್ನ ಕೊಲೆ ಮಾಡಿದ್ದಾರೆ ಹಿಂದೂಗಳು ಅಂತಂದು ಸುಳ್ಳು ಸುದ್ದಿ ಹಬ್ಬಿಸ್ಬೇಕು ಅಂತಂದು ಅವರು ಈ ಥರ ವಿಮಾನಗಳನ್ನೆಲ್ಲ ಹಾರಾಡೋದಕ್ಕೆ ಬಿಟ್ಟಿದ್ದಾರೆ. ಇವರು ನಮ್ಮ ಸೈನಿಕರಿಗೆ ವಿಮಾನದಲ್ಲಿ ನಾಗರಿಕರಿದ್ದಾರೋ ಅಥವಾ ಉಗ್ರಗಾಮಿಗಳಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳ್ರಿ? ಗೊತ್ತಾಗಲ್ವಲ್ಲ. ಹಂಗಾಗಿ
ಹೊಡೆದ್ಬಿಟ್ರೆ ಈ ಥರ ನಮ್ಮ ನಮ್ಮ ಹಿಂದೂಗಳ ಮೇಲೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಕು, ನಮ್ಮ ದೇಶನ ಕೆಟ್ಟದ್ದು ಮಾಡಬೇಕು, ನಾವು ನಮ್ಮನ್ನು ಕೆಟ್ಟವ್ರಂಗೆ ಮಾಡಬೇಕು ಅಂತಂದು ಆ ಥರ ಮಾಡ್ತಾಯಿದ್ದಾರೆ ನೋಡಿರಿ. ನಮ್ಮವರೆಲ್ಲ ವಿಮಾನನೆಲ್ಲ ಈ ಥರ ನಾಗರಿಕರು ವಿಮಾನಗಳನ್ನೆಲ್ಲ ಬಂದ್ ಮಾಡಿದ್ದಾರಲ್ವ, ನಾಗರಿಕರಿಗೆಲ್ಲ ತೊಂದರೆ ಆಗುತ್ತೆ ಅಂತ. ಆದರೆ ಅವ್ರು ಆ ಥರ ಮಾಡಿಲ್ಲ. ನಾಗರಿಕರು ವಿಮಾನಗಳು ಹಾರಾಡೋದಕ್ಕೆ ಬಿಟ್ಟಿದ್ದಾರೆ, ಮತ್ತು ಸೈನಿಕರು ವಿಮಾನಗಳು ಹಾರಾಡೋದಕ್ಕೆ ಬಿಟ್ಟಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಹೇಳ್ರಿ? ಪಾಕಿಸ್ತಾನದ ವಿಮಾನ ಹಾರಾಡ್ತಾ ಇದೆ ಅಂದರೆ ನಮ್ಮವ್ರಿಗೆ ಡೌಟ್ ಬಂದೇ ಬರುತ್ತೆ, ಇದು ನಾಗರಿಕರದ ಅಥವಾ ಸೈನಿಕರದ್ದು ಅಂತ ಹೆಂಗೆ ಗೊತ್ತಾಗುತ್ತೆ? ಉಗ್ರಗಾಮಿಗಳದ್ದು ಅಂದರೂ ಗೊತ್ತಾಗಲ್ಲ. ಆ ಥರ ಅವ್ರದ್ದು ಎಂಥ ವಿಕೃತ ಮನಸ್ಥಿತಿ ಅಂದರೆ ಇಷ್ಟು ಕೆಟ್ಟ ಮನಸ್ಥಿತಿ ಅವ್ರದ್ದು. ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತಂದು ಈ ಥರ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ನೋಡಿರಿ. ಹಿಂಗೆ ಮಾಡಿಬಿಟ್ಟು ನಮ್ಮ ದೇಶನ ತುಳಿಬೇಕು ಅಂತ. ಆದರೂ ಅದಕ್ಕೆ ಯಾವುದಕ್ಕೂ ನಾವು ಆಸ್ಪದ ಕೊಡಬಾರ್ದು. ಅವ್ರು ಏನೇ ಮಾಡಲಿ, ಏನು ಮಾಡಿದರೂ ಕೊನೆಗೊಂದಿನ ಮಣ್ಣು ಮುಕ್ಕಲೇಬೇಕು. ಸುಳ್ಳು, ಮೋಸ, ಕಪಟ ಅವ್ಯಾವುದೂ ನಡೆಯೋದಿಲ್ಲ. ಒಳ್ಳೆತನನೇ ಕಾಯೋದು. ಅದಕ್ಕೋಸ್ಕರ ನನಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.